ಸಾಲ ತೆಗೆದುಕೊಂಡರೂ ಸಹ ಎದೆ ಉಬ್ಬಿಸಿ ನಿಂತುಕೊಳ್ಳೋರ್ಗೆ ಇದನ್ನ ಅರ್ಥ ಮಾಡಿಸಬೇಕಾಗುತ್ತೆ. ಸಾಲ ಅನ್ನೋದು ದಯೆ ಅಲ್ಲ ಮತ್ತು ಸಹನೆಯನ್ನ ದೌರ್ಬಲ್ಯ ಎಂದು ತಿಳಿದುಕೊಂಡರೆ ಅದರ ಬೆಲೆ ತೆರಬೇಕಾಗುತ್ತೆ. ಇಂದಿನ ವಿಷಯ ಯಾವುದೇ ಸಾಮಾನ್ಯ ಸುದ್ದಿ ಅಲ್ಲ. ಇಂದಿನ ವಿಷಯ ನೇರವಾಗಿ ಭಾರತದ ಜೀವವು, ಭಾರತದ ನಂಬಿಕೆ ಮತ್ತು ಭಾರತದ ಆತ್ಮಗೌರವಕ್ಕೆ ಸಂಬಂಧಿಸಿದೆ. 14,717 ಕೋಟಿ ಇದೇ ಹಣವಾಗಿದ್ದು ಭಾರತವು ಬಾಂಗ್ಲಾದೇಶದಿಂದ ತಕ್ಷಣ ತೆರಿಗೆ ಕೊಡುವಂತೆ ಕೇಳಿದೆ. ಈ ಬಾರಿ ಕೇವಲ ನೆನಪಿಸೋದ್ರಲ್ಲಿ ಸೀಮಿತವಾಗಿಲ್ಲ, ಬದಲಿಗೆ ಸ್ಪಷ್ಟ ಎಚ್ಚರಿಕೆ ನೀಡಲಾಗಿದೆ. ಹಣ ತೆರಿಗೆ ಕೊಡದೇ ಇದ್ರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಮತ್ತು ನಂತರ ಕೂಟನೀತಿಕ, ಆರ್ಥಿಕ ಮತ್ತು ರಣರಂಗದ ಕ್ರಮಗಳನ್ನ ತೆಗೆದುಕೊಳ್ಳಲಾಗುವುದು. ಈಗ ಕೆಲವರು ಹೇಳುತ್ತಿದ್ದಾರೆ ಇದು ಸಂಬಂಧಗಳಲ್ಲಿ ಕಹಿತನ ತರುತ್ತದೆ, ಕೆಲವರು ಇದನ್ನ ರಾಜಕೀಯ ಎಂದು ಹೇಳ್ತಿದ್ದಾರೆ. ಆದ್ರೆ ನಿಜವಾದ ಪ್ರಶ್ನೆ ಏನಂದ್ರೆ, ಭಾರತದ ಹಣ ತಮಾಷೆಯೇ ಹೇಳಿ ಗೆಳೆತನದ ಹೆಸರಲ್ಲಿ ಬಿಲಿಯನ್ ರೂಪಾಯಿ ಗಟ್ಟಲೆ ತಿನ್ನುವುದು ಸರಿಯೇ? ಇಂದು ಭಾರತ ಮೌನವಾಗಿದ್ರೆ ನಾಳೆ ಜಗತ್ತು ಭಾರತವನ್ನ ಯಾವ ನೋಟದಿಂದ ನೋಡುತ್ತದೆ? ಈ ಇಡೀ ಕಥೆಯ ಬೇರುಗಳು 2015ನೇ ಇಸವಿಗೆ ಸೇರಿದೆ. ಆಗ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅಧಿಕಾರದಲ್ಲಿದ್ರು ಮತ್ತು ಭಾರತದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿದ್ರು. ಇಬ್ಬರು ನಾಯಕರ ನಡುವೆ ಉತ್ತಮ ಸಂಬಂಧವಿತ್ತು. ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧಗಳು ಆ ಕಾಲದಲ್ಲಿ ತಮ್ಮ ಅತ್ಯುತ್ತಮ ಹಂತದಲ್ಲಿದ್ವು ಎಂದು ಪರಿಗಣಿಸಲಾಗಿತ್ತು. ಗಡಿ ವಿವಾದಗಳು ಪರಿಹರಿಸಲ್ಪಡ್ತಾ ಇದ್ವು, ಅಕ್ರಮ ಒಳನುಸುಳುವಿಕೆಯ ಬಗ್ಗೆ ಚರ್ಚೆಗಳು ನಡೀತಾ ಇದ್ವು, ಭಯೋತ್ಪಾದನೆ ವಿರುದ್ಧ ಸಹಕಾರ ಹೆಚ್ಚಾಗ್ತಾ ಇತ್ತು ಮತ್ತು ವ್ಯಾಪಾರ ಸಂಬಂಧಗಳು ಬಲಗೊಳ್ತಾ ಇದ್ವು. ಇದೇ ವಾತಾವರಣದಲ್ಲಿ ಬಾಂಗ್ಲಾದೇಶವು ಭಾರತದಿಂದ ಆರ್ಥಿಕ ಸಹಾಯಕ್ಕಾಗಿ ಮನವಿ ಮಾಡ್ತು. ತರ್ಕ ಸ್ಪಷ್ಟವಾಗಿತ್ತು, ದೇಶದ ಆಂತರಿಕ ಅಭಿವೃದ್ಧಿ ಮಾಡಬೇಕು, ರೈಲ್ವೆ ನೆಟ್ವರ್ಕ್ ಅನ್ನ ಬಲಪಡಿಸಬೇಕು, ಹೊಸ ರಸ್ತೆಗಳನ್ನ ನಿರ್ಮಿಸಬೇಕು, ವಿದ್ಯುತ್ ವಲಯದಲ್ಲಿ ಹೂಡಿಕೆ ಬೇಕು, ಸಾರಿಗೆ ವ್ಯವಸ್ಥೆಯನ್ನ ಆಧುನಿಕಗೊಳಿಸಬೇಕು. ಇದಕ್ಕಾಗಿ ದೊಡ್ಡ ಪ್ರಮಾಣದ ನಿಧಿಯ ಅಗತ್ಯವಿತ್ತು. ಭಾರತವು ಈ ಮನವಿಯನ್ನ ಕೇವಲ ಆರ್ಥಿಕ ಪ್ರಸ್ತಾವನೆಯಾಗಿ ಮಾತ್ರವಲ್ಲದೆ ಪರೋಕ್ಷ ಮತ್ತು ಸ್ನೇಹಿತನ ಅಗತ್ಯವೆಂದು ತಿಳಿದುಕೊಂಡಿತು ಮತ್ತು ಇಲ್ಲಿಂದಲೇ ಆ ನಿರ್ಧಾರ ಆರಂಭವಾಯಿತು. ಇದನ್ನ ಇಂದು ಅನೇಕರು ಭಾರತದ ಅತಿ ದೊಡ್ಡ ಉದಾರತೆ ಎಂದು ಮತ್ತು ಕೆಲವರು ಅತಿ ದೊಡ್ಡ ರಣರಂಗದ ತಪ್ಪು ಎಂದು ಪರಿಗಣಿಸ್ತಾರೆ. ಭಾರತ ಸರ್ಕಾರವು ಬಾಂಗ್ಲಾದೇಶಕ್ಕೆ ಸುಮಾರು $5 ಬಿಲಿಯನ್ ಲೋನ್ ಅನ್ನು ಅಪ್ರೂವ್ ಮಾಡುತ್ತೆ. ಗಮನಿಸಿ, $5 ಬಿಲಿಯನ್ ಅಂದ್ರೆ ಭಾರತೀಯ ರೂಪಾಯಿಯಲ್ಲಿ ಅಂದಾಜು 18,000 ಕೋಟಿಗಿಂತ ಹೆಚ್ಚು ಲೋನ್ ಅನ್ನು ಅವರಿಗೆ ಕೊಡೋದಕ್ಕೆ ಅಪ್ರೂವ್ ಮಾಡ್ತು. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ, ಈ ಲೋನ್ ಕೇವಲ 1% ವಾರ್ಷಿಕ ಬಡ್ಡಿಯ ಮೇಲೆ ನೀಡಲಾಗಿತ್ತು. ಅಂದರೆ ಹೆಸರಿಗೆ ಮಾತ್ರ ಇದು ಬಡ್ಡಿ. ಇಂದಿನ ಕಾಲದಲ್ಲಿ ವರ್ಲ್ಡ್ ಬ್ಯಾಂಕ್ ಮತ್ತು IMF ಸಹ ಇಷ್ಟು ಸೌಮ್ಯತೆ ತೋರಿಸೋದಿಲ್ಲ. ಆದ್ರೆ ಭಾರತವು ಮನಸ್ಫೂರ್ತಿಯಾಗಿ ಸಹಾಯ ಮಾಡ್ತು. ಷರತ್ತುಗಳು ಸಹ ಅತ್ಯಂತ ಸುಲಭವಾಗಿದ್ವು. ಯಾವುದೇ ಭೂಮಿಯನ್ನ ಅಡ ಇಟ್ಕೊಂಡಿಲ್ಲ, ಯಾವುದೇ ಬಂದರುಗಳ ಮೇಲೆ ಹಕ್ಕು ಚಲಾಯಿಸಲಿಲ್ಲ, ಯಾವುದೇ ಸೈನಿಕ ಅಥವಾ ರಣರಂಗದ ಆಸ್ತಿಯ ಷರತ್ತು ಇಲ್ಲ. 20 ವರ್ಷಗಳಲ್ಲಿ ನಿಧಾನವಾಗಿ ಹಣ ತಿರುಗಿ ಕೊಡಬೇಕಿತ್ತು. ಭಾರತವು ಇದನ್ನ ನಂಬಿಕೆಯ ಸಂಬಂಧ ಎಂದು ಭಾವಿಸಿ ಮುಂದುವರೆದಿತ್ತು. ಸಮಯಕ್ಕೆ ಸರಿಯಾಗಿ ಪಾವತಿ ಆಗುತ್ತದೆ ಎಂದು ನಿಗದಿಪಡಿಸಲಾಯಿತು. ಈ ಹಣವನ್ನ ಕಂತುಗಳಲ್ಲಿ ನೀಡಲಾಗುವುದು. ಮೊದಲ ಕಂತು 2016ರಲ್ಲಿ ಜಾರಿಯಾಯಿತು, $1 ಬಿಲಿಯನ್ ಅನ್ನ ಕೊಡಲಾಯಿತು. ಎರಡನೇ ಕಂತು 2019ರಲ್ಲಿ $500 ಮಿಲಿಯನ್ ಅನ್ನ ನೀಡಿತು. ಮೂರನೇ ಕಂತು 2024ರಲ್ಲಿ $500 ಮಿಲಿಯನ್ ಕೊಡ್ತು. ಅಂದ್ರೆ 2019ರಿಂದ 2024ರವರೆಗೆ ಬಾಂಗ್ಲಾದೇಶಕ್ಕೆ ಬಿಲಿಯನ್ ಡಾಲರ್ಗಳ ಹಣವನ್ನ ನೀಡಿತು. ಇಲ್ಲಿ ಅವರಿಗೆ ಕೇಳಿ, ಎಲ್ಲಾ ಸರಿಯಾಗಿ ಇದೆ ಅಂತ ಅನಿಸ್ತು. ಆದ್ರೆ ನಿಜವಾದ ತಿರುವು ಇಲ್ಲಿಂದ ಆರಂಭವಾಯಿತು. ಶೇಖ್ ಹಸೀನಾ ಅಧಿಕಾರದಲ್ಲಿ ಇರೋವರೆಗೂ ಬಾಂಗ್ಲಾದೇಶವು ಲೋನ್ ತೆರಿಗೆ ಕೊಡುವಲ್ಲಿ ಯಾವುದೇ ವಿಶೇಷ ಆಸಕ್ತಿ ತೋರಿಸಲಿಲ್ಲ. ಹಲವು ವರ್ಷಗಳಲ್ಲಿ ತೆರಿಗೆ ಕೊಟ್ಟ ಹಣ ಕೇವಲ $376 ಮಿಲಿಯನ್, ಅಂದ್ರೆ ಸುಮಾರು 348 ಕೋಟಿ ರೂಪಾಯಿಗಳು. ಇಷ್ಟೊಂದು ದೊಡ್ಡ ಹಣದ ಮುಂದೆ ಇವರು ಕೊಟ್ಟ 344 ಕೋಟಿ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ. ಇದರ ನಂತರ ಬಾಂಗ್ಲಾದೇಶದಲ್ಲಿ ಅಧಿಕಾರ ಬದಲಾವಣೆ ಆಯಿತು. ಭಾರತಕ್ಕೆ ನಂಬಿಕೆ ಇತ್ತು, ಹೊಸ ಸರ್ಕಾರ ಹಳೆಯ ಒಪ್ಪಂದಗಳನ್ನ ಗೌರವಿಸುತ್ತೆ ಅಂತ. ಆದ್ರೆ ಇದಕ್ಕೆ ವಿರುದ್ಧವೇ ಆಯಿತು. ಭಾರತವು ಮೊದಲು ಸೌಮ್ಯವಾಗಿ ಸಂಪರ್ಕಿಸಿತು. ಅಧಿಕೃತ ಪತ್ರಗಳು ಕಳಿಸಲಾಯಿತು, ಇಮೇಲ್ಗಳು ಕಳಿಸಲಾಯಿತು, ರಿಮೈಂಡರ್ ಗಳನ್ನು ಕೂಡ ಕಳಿಸಲಾಯಿತು. ಕಳೆದ 6 ತಿಂಗಳಿಂದ ಭಾರತವು ನಿರಂತರವಾಗಿ ಬಾಂಗ್ಲಾದೇಶಕ್ಕೆ ಲೋನ್ನ ಕಂತು ಬಾಕಿ ಇದೆ ಎಂದು ನೆನಪಿಸ್ತಲೇ ಇದೆ. ಆದ್ರೆ ಉತ್ತರ ಬರಲಿಲ್ಲ ಅಥವಾ ಬೇಕಂತಲೇ ಕಂತು ಪಾವತಿ ಮಾಡ್ತಾ ಇಲ್ಲ. ಯೂನಸ್ ಸರ್ಕಾರದ ವಾದ ಏನಂದ್ರೆ, ಬಾಂಗ್ಲಾದೇಶದ ಆರ್ಥಿಕ ಸ್ಥಿತಿ ಅತ್ಯಂತ ಕೆಟ್ಟದಾಗಿದೆ, ಸರ್ಕಾರಿ ಖಜಾನೆ ಖಾಲಿಯಾಗಿದೆ, ದೇಶ ಆರ್ಥಿಕ ಸಂಕಷ್ಟದಿಂದ ಹೋರಾಡ್ತಾ ಇದೆ. ಆದ್ದರಿಂದ ಈಗ ಭಾರತಕ್ಕೆ ಪಾವತಿ ಮಾಡುವುದು ಸಾಧ್ಯವಿಲ್ಲ. ಆದ್ರೆ ಇದೇ ಜಾಗದಲ್ಲಿ ಇಡೀ ಕಥೆಯ ಮೇಲೆ ಪ್ರಶ್ನೆಗಳು ಉದ್ಭವಿಸ್ತವೆ. ಆದ್ರೆ ಬಾಂಗ್ಲಾದೇಶದ ಬಳಿ ಹಣ ಇಲ್ಲದೆ ಇದ್ರೆ ಇತ್ತೀಚೆಗೆ ಟರ್ಕಿಯಿಂದ ಕೋಟಿಗಟ್ಟಲೆ ರೂಪಾಯಿಗಳ ಅತ್ಯಾಧುನಿಕ ಡ್ರೋನ್ಗಳನ್ನ ಅವರು ಹೇಗೆ ಖರೀದಿ ಮಾಡಿದ್ರು? ದೇಶದ ಸ್ಥಿತಿ ಇಷ್ಟೊಂದು ಕೆಟ್ಟದಿದ್ರೆ ರಕ್ಷಣಾ ಒಪ್ಪಂದಗಳಿಗೆ ನಿಧಿ ಎಲ್ಲಿಂದ ಬಂತು?
ಭಾರತದ ಸಾಲ ಇಷ್ಟೊಂದು ಅಗತ್ಯವಿಲ್ಲದೆ ಅದನ್ನ ಕೊನೆಯಲ್ಲಿ ಇರಿಸಲಾಗಿದೆ. ಭಾರತವು ಯಾವತ್ತೂ ಒಮ್ಮೆಗೆ ಇಡೀ ಹಣವನ್ನ ತೆರಿಗೆ ಕೊಡಿ ಎಂದು ಕೇಳಿಲ್ಲ. ಕಂತುಗಳಲ್ಲೂ ಕೂಡ ಪಾವತಿಸಿ, ಆದ್ರೆ ಕನಿಷ್ಠ ನಿಯತ್ತಾದ್ರೂ ತೋರಿಸಿ, ಸಂವಾದ ನಡೆಯಲಿ, ಉತ್ತರ ಬರಲಿ. ಆದ್ರೆ ಇಲ್ಲಿ ಸ್ಥಿತಿ ಹೇಗಿದೆ ಅಂದ್ರೆ ಭಾರತದ ಹಣ ಯಾರದು ಉಪಕಾರವಲ್ಲದಂತೆ ಆಗಿದೆ. ಈಗ ಭಾರತದ ಸಹನೆ ಮೀರಿದೆ ಮತ್ತು ಇದೇ ಕಾರಣಕ್ಕೆ ಕಠಿಣ ನಿಲುವು ತೆಗೆದುಕೊಳ್ಳುವ ಸಿದ್ಧತೆ ಮಾಡಲಾಗಿದೆ. ವರದಿಗಳ ಪ್ರಕಾರ ಬಾಂಗ್ಲಾದೇಶವು ಶೀಘ್ರ ಪಾವತಿ ಆರಂಭಿಸದಿದ್ರೆ ಭಾರತ ಹಲವು ಹಂತಗಳಲ್ಲಿ ಒತ್ತಡ ಹಾಕುವುದು. ಮೊದಲು ಕೂಟನೀತಿಕ ಮಟ್ಟದಲ್ಲಿ ಪರಿಣಾಮ ಕಾಣಿಸುತ್ತೆ. ಬಾಂಗ್ಲಾದೇಶವನ್ನ ಕೆಲವು ಮುಖ್ಯ ಆರ್ಥಿಕ ಮತ್ತು ರಣರಂಗದ ಪ್ರಾಥಮಿಕ ಪಟ್ಟಿಗಳಿಂದ ಹೊರಗಿಡಬಹುದು. ತಾಂತ್ರಿಕ ಮತ್ತು ಅಭಿವೃದ್ಧಿಗೆ ಬೆಂಬಲಕ್ಕೆ ನಿರ್ಬಂಧ ಹಾಕಬಹುದು. ಭಾರತದ ಸಹಾಯದಿಂದ ನಡೆಯುತ್ತಿರುವ ಇನ್ಫ್ರಾಸ್ಟ್ರಕ್ಚರ್ ಮತ್ತು ವಿದ್ಯುತ್ ಯೋಜನೆಗಳನ್ನ ನಿಲ್ಲಿಸುವ ಸಾಧ್ಯತೆ ಇದೆ. ಮುಂಬರುವ ಭಾರತೀಯ ಬಜೆಟ್ ಅಲ್ಲಿ ಬಾಂಗ್ಲಾದೇಶಕ್ಕಾಗಿ ಇರಿಸಲಾದ ಆರ್ಥಿಕ ಸಹಾಯದಲ್ಲಿ ಕಡಿತ ಮಾಡಬಹುದು. ಭವಿಷ್ಯದಲ್ಲಿ ಯಾವುದೇ ಹೊಸ ನಿಧಿ ಅಥವಾ ಸಾಫ್ಟ್ ಲೋನ್ಗೆ ಸಂಪೂರ್ಣವಾಗಿ ಬ್ರೇಕ್ ಆಗಬಹುದು. ಅಂದರೆ ವಿಷಯ ಸ್ಪಷ್ಟವಾಗಿದೆ. ಇನ್ಮುಂದೆ ಗೆಳೆತನದ ಹೆಸರಲ್ಲಿ ಉಚಿತ ನಿಧಿ ಇರುವುದಿಲ್ಲ. ಇಲ್ಲಿ ಒಂದು ವಿಷಯ ಪದೇ ಪದೇ ಮುಂದೆ ಬರ್ತಾ ಇದೆ, ಅದೇ ಚೀನಾದ್ದು. ಚೀನಾ ಲೋನ್ ನೀಡುತ್ತೆ, ಆದ್ರೆ ಬದಲಿಗೆ ಗ್ಯಾರಂಟಿ ತೆಗೆದುಕೊಳ್ಳುತ್ತೆ. ಭೂಮಿ, ಬಂದರು, ವಿಮಾನ ನಿಲ್ದಾಣ ಅಥವಾ ದೀರ್ಘಾವಧಿಯ ಲೀಸ್. ಹಣ ತಿರುಗಿ ಬರ್ದೇ ಇದ್ರೆ ಕಬ್ಜಾ ಮಾಡುವುದು ನಿಶ್ಚಿತ. ಶ್ರೀಲಂಕಾದ ಹಂಬಟೋಟ ಬಂದರು ಇದಕ್ಕೆ ಅತಿ ದೊಡ್ಡ ಉದಾಹರಣೆ. ಭಾರತವು ಹಾಗೆ ಮಾಡಲಿಲ್ಲ. ಭಾರತವು ಯಾವುದೇ ಗ್ಯಾರಂಟಿ ಇಲ್ಲದೆ ಹಣ ನೀಡ್ತು, ನಂಬಿಕೆಯ ಮೇಲೆ ನೀಡ್ತು ಮತ್ತು ಇಂದು ಅದೇ ನಂಬಿಕೆ ಭಾರತಕ್ಕೆ ಸವಾಲಾಗಿದೆ. ಆದ್ರೆ ಭಾರತ ಇನ್ನು ಮೌನವಾಗಿರ್ಬೇಕೆ. ಕೇವಲ ಬಾಂಗ್ಲಾದೇಶ ಪಕ್ಕದ ದೇಶ ಎಂಬ ಕಾರಣಕ್ಕೆ ಭಾರತ ಸುಮ್ಮನಿರ್ಬೇಕೆ. ಭಾರತ ತನ್ನ 14,717 ಕೋಟಿ ಬಿಟ್ಟು ಬಿಡ್ಬೇಕೆ. ತೆರಿಗೆ ಕಟ್ಟುವ ಸಾಮಾನ್ಯ ಜನರಿಗೆ ಇದನ್ನ ಹೇಳುವುದು ಸರಿಯೇ, ನಿಮ್ಮ ಹಣ ಇನ್ನೂ ಮರಳಿ ಬರುವುದಿಲ್ಲ ಅಂತ. ಒಬ್ಬ ಸಾಮಾನ್ಯ ವ್ಯಕ್ತಿ ಬ್ಯಾಂಕ್ ಲೋನ್ ತಿರುಗಿ ಕಟ್ಟದೇ ಇದ್ರೆ ಬ್ಯಾಂಕ್ ಏನ್ ಮಾಡುತ್ತೆ? ನೋಟಿಸ್ ಕಳಿಸುತ್ತೆ, ನಂತರ ಕೋರ್ಟ್ಗೆ ಹೋಗುತ್ತೆ, ಕೊನೆಗೆ ಆಸ್ತಿಯನ್ನ ವಶಪಡಿಸಿಕೊಳ್ಳುತ್ತೆ. ಹಾಗಾದ್ರೆ ದೇಶಗಳ ವಿಷಯದಲ್ಲಿ ಯಾಕೆ ಬೇರೆ ನಿಯಮ? ಈ ವಿಷಯ ಕೇವಲ ಹಣದ್ದಲ್ಲ, ಇದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತದ ಸಾಮರ್ಥ್ಯದ ವಿಷಯ. ಇಂದು ಭಾರತ ಕಠಿಣತೆ ತೋರಿಸ್ತಾ ಇದ್ರೆ ನಾಳೆ ಬೇರೆ ದೇಶವು ಹೀಗೆ ಮಾಡುತ್ತದೆ ಮತ್ತು ಭಾರತ ಕೇವಲ ಕೊಡುವ ದೇಶವಾಗಿ ಉಳಿಯುತ್ತದೆ. ಯಾರು ಭಯ ಪಡೋದಿಲ್ಲ, ಯಾರು ಗೌರವಿಸುವುದಿಲ್ಲ. ಬಾಂಗ್ಲಾದೇಶವು ಕೂಡ ಅರ್ಥ ಮಾಡಿಕೊಳ್ಳಬೇಕು. ಭಾರತ ಶತ್ರುವಲ್ಲ. ಭಾರತ ಅದೇ ದೇಶವಾಗಿದ್ದು ಅದು ಯಾವುದೇ ಷರತ್ತುಗಳಿಲ್ಲದೆ ಸಹಾಯ ಮಾಡಿತು ಮತ್ತು ಆ ಸಹಾಯದ ಬೆಲೆ ಕೇವಲ ಜವಾಬ್ದಾರಿ. ಬಡ್ಡಿಯ ಬಗ್ಗೆ ಮಾತನಾಡಿಲ್ಲ, ದಂಡದ ಧಮಕಿ ಇಲ್ಲ, ಕೇವಲ ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡಿದ್ರೆ ಸಾಕು. ಇಂದು ಇದು 14,717 ಕೋಟಿಯ ವಿಷಯ, ಆದ್ರೆ ನಿಜವಾಗಿ ಇದು ನಂಬಿಕೆ, ಕೂಟನೀತಿ ಮತ್ತು ರಾಷ್ಟ್ರೀಯ ಗೌರವದ ಪ್ರಶ್ನೆ. ಸ್ನೇಹಿತರೆ, ಹೀಗಿದೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ 14,717 ಕೋಟಿಯ ಲೋನ್ ನ ಸಂಪೂರ್ಣ ವಿಷಯ. ಒಂದು ಕಡೆ ಭಾರತ ತನ್ನ ತೆರಿಗೆದಾರರ ಹಣವನ್ನ ಮರಳಿ ಕೇಳ್ತಾ ಇದೆ, ಇನ್ನೊಂದು ಕಡೆ ಬಾಂಗ್ಲಾದೇಶದ ಮೌನ ಅನೇಕ ಪ್ರಶ್ನೆಗಳನ್ನ ಎಬ್ಬಿಸ್ತಾ ಇದೆ. ಈಗ ನೋಡ್ಬೇಕು, ಮುಂಬರುವ ದಿನಗಳಲ್ಲಿ ಈ ವಿಷಯ ಕೂಟನೀತಿಕ ಒಪ್ಪಂದದಿಂದ ಪರಿಹರಿಸಲ್ಪಡುತ್ತದೆಯೇ ಅಥವಾ ಕಾನೂನು ಕ್ರಮಕ್ಕೆ ತಲುಪುತ್ತದೆಯೇ? ನಿಮ್ಮ ಅಭಿಪ್ರಾಯ ಇದ್ರ ಮೇಲೆ ಅತ್ಯಂತ ಅಗತ್ಯ. ಭಾರತ ಕಠಿಣತೆ ತೋರಿಸಬೇಕಾ ಅಥವಾ ಕೂಟನೀತಿಯಿಂದ ಕೆಲಸ ಮಾಡಬೇಕೆ? ಕಾಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ನಿಮ್ಗೆ ಇಂತಹ ಕರೆಂಟ್ ಅಫೇರ್ಸ್, ಅಂತಾರಾಷ್ಟ್ರೀಯ ರಾಜಕೀಯ, ದೇಶದ ಹಿತ ಮತ್ತು ಎಕ್ಸ್ಕ್ಲೂಸಿವ್ ವಿಶ್ಲೇಷಣೆಯ ವಿಡಿಯೋಗಳು ನಿಮ್ಗೆ ಏನಾದ್ರೂ ಇಷ್ಟವಾದ್ರೆ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ಯಾವುದೇ ದೊಡ್ಡ ಸುದ್ದಿ ತಪ್ಪದೆ ನೋಡಿ. ಈ ವಿಡಿಯೋವನ್ನ ಹೆಚ್ಚು ಶೇರ್ ಮಾಡಿ, ಯಾಕಂದ್ರೆ ಸತ್ಯ ಎಲ್ಲ ಭಾರತೀಯರಿಗೆ ತಲುಪಲಿ. ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸತ್ಯದ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.